ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಮಾರುತಿ ಈಕೋ ಗಾಡಿ ನೋಡ್ತಾ ಇದ್ದರೆ ನೋಡಿ, ಒಂದು ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ವೀಡಿಯೋದಲ್ಲಿನೇ ಕಾಂಟ್ಯಾಕ್ಟ್ ನಂಬರ್ ಗಾಡಿಯವ್ರದ್ದು ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ನಿಮ್ಮ ಗಾಡಿ ಯಾವುದಾದ್ರು ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಪುನಃ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನಮಸ್ಕಾರ ಸರ್. ಸರ್ ನಮಸ್ತೆ. ಒಂದು ಈಕೋ ಕಳಿಸಿದ್ರಿ, ಹೌದು ಸರ್. ಎಷ್ಟು ಮಾಡಲದು? ಅದು 2010 ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರು 6ನೇ ಓನರ್ ಸರ್. ಅಂದರೆ ಅಣ್ಣ ತಮ್ಮ ಹಿಂಗಾಗ್ಬಿಟ್ಟು 6 ಓನರ್ ಆಗಿದೆ ಸರ್ ಅದು. ಹಾಂ ಹಾಂ. ಎಷ್ಟು ಹೊಡಿದೆ ಗಾಡಿ? ಗಾಡಿ 1,80,000 ಚಿಲ್ಲರೆ ಓಡಿದೆ ಸರ್. ಓಕೆ. ಎಷ್ಟು ಸೀಟ್ರ್ ಗಾಡಿ ಇದು? ಇದು 5+1 ಸರ್. ಬಟ್ ಏನೈತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ, 7 ಸೀಟ್ರ್ ಮಾಡಿದ್ದಾರೆ, 8 ಸೀಟ್ರ್. 4+1 ಸರ್, 5+1 ಅಲ್ಲ ಅದು? ಹಾಂ, 4+1 ಗೊತ್ತಿಲ್ಲ ಸರ್ ನಮ್ಗೆ. 4+1 ಸರ್ ಇದು. AC ಇದೆ. AC, ಹಾಂ, ಅದೇ 5 ಸೀಟ್ರ್ ಗಾಡಿ. ಅದೇ 5 ಸೀಟ್ರ್ ಗಾಡಿ, AC ಇದೆ. ಹ್ಞೂ. ಬಟ್ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಒಂದು ಸೀಟು, ಹಾಂ ಹಾಂ. ವಿತ್ LPG ವಿತ್ ಪೆಟ್ರೋಲ್. ಎರಡು ರನ್ನಿಂಗ್ ಇದಾವ? ಎರಡು ರನ್ನಿಂಗ್ ಇದಾವೆ ಸರ್. ಓಕೆ. RC ಕಾರ್ಡಲ್ಲಿ ಎಂಟ್ರಿ ಆಗಿದೆಯಾ ಅದು LPG? RC ಕಾರ್ಡಲ್ಲಿ ಇಲ್ಲ ಸರ್, ಅದು ಎಂಟ್ರಿ ಇಲ್ಲ ಸರ್. ಎಂಟ್ರಿ ಮಾಡಿಸಿಲ್ಲ? ಇಲ್ಲ ಮಾಡಿಸಿಲ್ಲ ಸರ್. ಓಕೆ. ಕಂಡೀಷನ್ ಹೆಂಗಿದೆ ಇವಾಗ? ಗಾಡಿ ಕಂಡೀಷನ್ ಇದೆ ಸರ್. ನಾನು ತೊಗೊಂಡು ಒಂದು 4-5 ತಿಂಗಳಾಯ್ತು ಸರ್ ನನಗೆ. ಬಟ್ ನನಗೆ ಬಿಸ್ನೆಸ್ಗೆ ಅಂತ ತೊಗೊಂಡೆ, ಬಟ್ ಅದು ಬಿಸ್ನೆಸ್ ಬಂದಾಯಿತು, ಅದಕ್ಕೋಸ್ಕರ ವಾಪಸ್ ಕೊಡ್ತಾ ಇರೋದು. ಹ್ಞೂ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಗಾಡೀಲಿ ಈಗ? ಟೈರ್ ಎಲ್ಲ ನಾನು ತೊಗೊಂಡಾಗ 3 ತಿಂಗಳಾಯ್ತು ಸರ್ ಹಾಕ್ಸಿ. ಹೊಸ್ದು ಹಾಕ್ಸಿದ್ದೀನಿ ಎಲ್ಲ. 80% ಇನ್ನೂ ಇದ್ದಾವೆ. ಹಾಂ. ಅಂದರೆ ನೀವು ಹಾಕ್ಸಿದ ಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿಸಿರ? ನಾವು ಹಾಕ್ಸಿದ ಮೇಲೆ ಒಂದು 2-2.5 ಸಾವಿರ ಓಡಿಸಿರ್ಬೋದು ಅಷ್ಟೇ. ಅದಕ್ಕೆ ಜಾಸ್ತಿ ಓಡಿಸಿಲ್ಲ ನಾವು ಗಾಡಿನ. ಓಕೆ. ಗಾಡಿ ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ಮುಟ್ಟಿದ್ದಾವೆ? ಎಲ್ಲ ಕ್ಲಿಯರೆನ್ಸ್ ಇದೆ ಸರ್. ಒಟ್ಟಿಗೆ ರನ್ನಿಂಗ್ ಇದಾವ? ಎಲ್ಲ ಕ್ಲಿಯರೆನ್ಸ್ ಮೊನ್ನೆ ತಾನೇ ಆಗಿದೆ. ಇನ್ನೂ 3 ತಿಂಗಳಾಗಿದೆ ಸರ್. ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿ. ಓಕೆ. ಗಾಡೀಲಿ ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅನ್ನೋಕ್ಕೆ ಏನು ಸರ್, ಈ ಟೇಪ್ ಇದೆ. ಸ್ಪೀಕರ್ ಎಲ್ಲ ಈಗ ಸ್ಪೀಕರ್ ಅಂತೂ ಒಂದು 7-8 ಸ್ಪೀಕರ್ ಇದ್ದಾವೆ. ಮುಂದೆನೇ 6 ಇದ್ದಾವೆ, ಇನ್ನೊಂದು 2 ಇದ್ದಾವೆ, 8 ಸ್ಪೀಕರ್ ಇದ್ದಾವೆ. ಹಾಂ. ಅದು ಬಿಟ್ಟರೆ ಬೇರೆ ಎಂತ ಇಲ್ಲ ಸರ್. ಓಕೆ. ಅದು AC ವರ್ಕಿಂಗ್ ಇದೆ ಇವಾಗ ಅದು? ಹಾಂ, ಎಲ್ಲ ವರ್ಕಿಂಗ್ ಇದೆ ಸರ್. ಇನ್ನೇನು ಪ್ರಾಬ್ಲಮ್ ಇಲ್ಲಲ್ಲ ಗಾಡಿ? ಏನು ಪ್ರಾಬ್ಲಮೇ ಇಲ್ಲ ಸರ್ ಗಾಡಿ. ಅಂದರೆ ನಾನು ತೊಗೊಂಡ್ಬಿಟ್ಟು ಒಂದು 17,000 ಖರ್ಚು ಮಾಡಿದ್ದೀನಿ ಸರ್. ನಾನು ತೊಗೊಂಡು 4 ತಿಂಗಳಾಯ್ತು, ತೊಗೊಂಡು 3 ತಿಂಗಳಾಯ್ತು. ಹಾಂ. ತೊಗೊಂಡು ನಮ್ಗೆ ಯಾವ ಥರ ಸಿಸ್ಟಮೆಟಿಕ್ ಬೇಕು ಎಲ್ಲ ಥರನೂ ಮಾಡ್ಕೊಂಬಿಟ್ಟೆ. ಹಾಂ. ಬಟ್ ಇವಾಗ ಏನಾಯಿತು, ನಮ್ಮದು ಒಂದು ಕಂಪ್ನಿಗೆ ಬಿಡೋಣ ಅಂತಂದು ತೊಗೊಂಡೆ. ಬಟ್ ಅವರು ಕಂಪ್ನಿ ಇನ್ನೂ 3-4 ತಿಂಗಳಾಗತ್ತೆ ಅಂದರು. ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಬಂದಿದೆ ನನಗೆ, ಅದಕ್ಕೋಸ್ಕರ ಕೊಡ್ತಾ ಇರೋದು ಸರ್. ಓಕೆ ಸರ್. ಗಾಡೀಲಿ ಡೆಂಟು ಸ್ಕ್ರಾಚು ಟಿಂಕರಿಂಗ್ ಏನು ಕೆಲಸ ಇಲ್ಲ? ಏನಿಲ್ಲ ಸರ್. ಎಲ್ಲ ನಾನು ತೊಗೊಂಡಾಗ ಸ್ವಲ್ಪ ಇತ್ತು, ಹ್ಞೂ. ಎಲ್ಲ ಟಿಂಕ್ರಿಂಗ್ ಕೆಲಸ ಇತ್ತು. ಟಿಂಕ್ರಿಂಗ್ ಅಂದರೆ ಪೇಂಟಿಂಗ್ ಕೆಲಸ ಇತ್ತು ಸರ್ ಒಂದು ಸ್ವಲ್ಪ. ಹಾಂ. ಅದನ್ನೆಲ್ಲ ಮಾಡಿಸಿದ್ದೀನಿ. ಓಕೆ. ಎಲ್ಲಿರೋದು ಗಾಡಿ? ಇಲ್ಕಲ್ ಸರ್. ಜಿಲ್ಲೆ ತಾಲೂಕು ಯಾವುದು? ಬಾಗಲಕೋಟೆ ಡಿಸ್ಟಿಕ್, ಇಲ್ಕಲ್ ತಾಲೂಕು. ಗಾಡಿ ಬಂದ್ಬಿಟ್ಟು ಅಲ್ಲೇ ಇಲ್ಕಲ್ ಹತ್ರ ಕರಡಿ ಅಂತೇಳಿ. ಕರಡಿ? ಹಾಂ ಸರ್. ಓಕೆ. ಏನು ಹೇಳಿದ್ರಿ ಗಾಡಿ ರೇಟು? ಗಾಡಿ ರೇಟು 2.10 ಹೇಳ್ತೀನಿ ಸರ್. ಹಾಂ. ಒಂದು 5-10 ಹೆಚ್ಚು ಕಡಿಮೆ ಬಂದರೆ ಬಿಟ್ಬಿಡೋಣ ಅಂತ ಸರ್. ಹಾಂ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ, ಇದೆ ಸರ್.